ನೀವು ಕೂಡ ಈ ನಿಮಿಸಿರಾಯ್ಡ್ ಟ್ಯಾಬ್ಲೆಟ್ ಅನ್ನ ಏನಾದ್ರೂ ತಗೋತಾ ಇದ್ರೆ ಇವತ್ತಿಂದನೇ ಅದನ್ನ ನಿಲ್ಲಿಸ್ಬಿಡಿ. ಯಾಕಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದ್ರೆ ಅಷ್ಟೇ ಅಲ್ಲ, ಇನ್ನು ಕೂಡ ತುಂಬಾ ಡಿಪಾರ್ಟ್ಮೆಂಟ್ ಇಂದ ಈ ಒಂದು ರಿಸರ್ಚ್ ರಿಪೋರ್ಟ್ ಬಂದಿದೆ. ಮೊದಲೆಲ್ಲ ಇದನ್ನ ತುಂಬಾ ಯೂಸ್ ಮಾಡ್ತಾ ಇದ್ರು ವರ್ಲ್ಡ್ ವೈಡ್, ಅಂಡ್ ಇದನ್ನ ರಿವ್ಯೂ ಕೂಡ ಕಳಿಸಿದಾಗ ಡೇಂಜರಸ್ ಆಗಿರುವಂತ ಡ್ರಗ್ ಕಂಟೆಂಟ್ ಅನ್ನ ಇದರಲ್ಲಿ ರಿಪೋರ್ಟ್ ಅಲ್ಲಿ ಬಂದಿರೋದ್ರಿಂದ 100 mg ಮೇಲೆ ಇರುವಂತ ಟ್ಯಾಬ್ಲೆಟ್ ಅನ್ನ ಯಾರು ಕೂಡ ಯೂಸ್ ಮಾಡಬೇಡಿ ಅಂತ ಇಂಡಿಯಾದಲ್ಲಿ ಈ ಒಂದು ಟ್ಯಾಬ್ಲೆಟ್ ಅಥವಾ ವರ್ಲ್ಡ್ ವೈಡ್ ಇದನ್ನ ಬ್ಯಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನೀವು 100 mg ಇರುವಂತ ಟ್ಯಾಬ್ಲೆಟ್ ಅನ್ನ ಯೂಸ್ ಮಾಡಬಹುದು. ಇದು ಕೂಡ ರಿಸ್ಕ್ ಇದೆ. ಎಸ್ಪೆಷಲಿ ಇದನ್ನ ಎದಕ್ಕೆ ಯೂಸ್ ಮಾಡ್ತಿದ್ರೆ ಅಂದ್ರೆ, ತುಂಬಾ ಬಾಡಿ ಪೇನ್ ಆದ್ರೆ ಮತ್ತೆ ಏನಾದ್ರೂ ಜ್ವರ ಈ ತರದ ಒಂದು ಪ್ರಾಬ್ಲಮ್ಗಳಿಗೆ ಇದನ್ನ ಯೂಸ್ ಮಾಡ್ತಾ ಇದ್ರು. ಮೆಡಿಕಲ್ ಸ್ಟೋರ್ ಅಲ್ಲಿ ಕೂಡ ಇದು ಅವೈಲೇಬಲ್ ಇತ್ತು. ಆದ್ರೆ ಇನ್ ಮುಂದೆ ಇದನ್ನ ಯೂಸ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಇದನ್ನ ಯೂಸ್ ಮಾಡ್ಬಿಡಿ ಅಂತ ರಿಪೋರ್ಟ್ ಬಂದಿರೋದ್ರಿಂದ ಅದಾದ್ಮೇಲೆ ಕೂಡ ಇದನ್ನ ಯೂಸ್ ಮಾಡ್ಬಿಡಿ. ಅಂಡ್ ಎಸ್ಪೆಷಲಿ ಇದು ಚಿಕ್ಕ ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆ ಇದು ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಈ ಒಂದು ಟ್ಯಾಬ್ಲೆಟ್ ಅನ್ನ ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಬಟ್ ಇದು ಕ್ರಮೇಣ ಇದರ ಎಫೆಕ್ಟ್ ನಮಗೆ ಗೊತ್ತಾಗ್ತಾ ಇತ್ತು. ಇದು ತುಂಬಾ ಪ್ರಾಬ್ಲಮ್ಗಳಾಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಯಾರು ಕೂಡ ತಗೋಬೇಡಿ ಅಂತ ಡಾಕ್ಟರ್ ಸಜೆಷನ್ ಇಂದ ನೀವು ಬೇರೆ ಟ್ಯಾಬ್ಲೆಟ್ಸ್ ಅನ್ನ ತಗೋಬಹುದು. ಅಥವಾ ಅಂಡ್ ಇದ್ರ ಬಗ್ಗೆ ಇನ್ನೂ ಕೂಡ ಮೋರ್ ಡೀಟೇಲ್ಸ್ ಅನ್ನ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಬರ್ತಿದ್ದೀನಿ. ಗೂಗಲ್ ಅಲ್ಲಿ ರ್ಯಾಡ್ವರ್ಡ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ಆರ್ಟಿಕಲ್ ಸಿಗುತ್ತೆ. ಅದರಲ್ಲಿ ಇದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ಸೊ ಇದನ್ನ ಓದ್ಕೋಬಹುದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.